ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತೇನೆಂದರೆ ನಂದು ಆಫೀಸ್ ಇತ್ತು, ಸೊ ನಾನು ಆಫೀಸ್ಗೆ ಹೋಗಲೇಬೇಕಾಗಿತ್ತು ಟ್ಯೂಸ್ಡೇ ಇರೋದರಿಂದ. ನಮ್ಮ ಹಸ್ಬೆಂಡು ಲೀವಲ್ಲಿದ್ದರು. ಅವ್ರು ಹೇಳಿದ್ರು ನಾನು ಮನೆ ನೋಡ್ಕೊಳ್ತೀನಿ, ನೀನು ಆಫೀಸ್ಗೆ ಹೋಗ್ಬಾ ಅಂತ. ಸೊ ಹಸ್ಬೆಂಡ್ ಮೇಲೆ ಫುಲ್ ಮನೆಯೆಲ್ಲ ಬಿಟ್ಕೊಟ್ಟು, ಮಕ್ಕಳನ್ನ ಬಿಟ್ಕೊಟ್ಟು ಆಫೀಸ್ಗೆ ಅಂತ ಬಸ್ಸಲ್ಲಿ ಹತ್ತದೆ. ಇವತ್ತು ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡಲಿಲ್ಲ. ನಮ್ಮ ಮನೆಯಿಂದ ಆಫೀಸ್ ಇರೋದು ಓನ್ಲಿ 10-11 ಕಿಲೋಮೀಟರ್ ಅಷ್ಟೇ. ಬಟ್ ಆಫೀಸ್ಗೆ ರೀಚ್ ಆಗಲಿಕ್ಕೆ ನನಗೆ 2 ಅವರ್ಸ್ ಆಯಿತು. ಮನೆಯಿಂದ 9 ಗಂಟೆಗೆ ಬಿಟ್ಟಿದ್ದು 11 o'clock ಆಫೀಸಲ್ಲಿ ರೀಚ್ ಆದ ತಕ್ಷಣವೂ ಏನು ಆಫೀಸ್ ಸಿಗುತ್ತಾ, ಮತ್ತೆ ಒಳಗಡೆ ಟೆಪ್ಪರ್ ಒಳಗೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗ್ಬಿಟ್ಟು ಫೈನಲಿ ಆಫೀಸ್ ಬಂತು ಅಂತ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೆಲಸ ಮಾಡೋಷ್ಟರಲ್ಲೇ ನನ್ನ ಮೀಟಿಂಗ್ ಇತ್ತು. ಮೀಟಿಂಗೆಲ್ಲ ಮುಗಿಸ್ಕೊಂಡು ಬಂದೆ. ಇನ್ ಪರ್ಸನ್ ಮೀಟಿಂಗ್ ಇತ್ತು, ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಲಂಚ್ ಟೈಮ್ ಆಯಿತು. ನೋಡಿ, ನಮ್ಮ ಆಫೀಸಲ್ಲಿ ನಾನು ಪುಣ್ಯವಂತ ಅಂತ ಹೇಳ್ತೀನಿ. ಯಾಕಂದರೆ ಆಫೀಸಲ್ಲಿ ಫ್ರೀ ಊಟ ಸಿಗುತ್ತೆ, ಅದು ಎಲ್ಲ ವೆರೈಟಿ ಸಿಗುತ್ತೆ. ಮನೆಯಿಂದ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ. ಮಾಡ್ಕೊಂಡು ಹೋಗ್ಬೋದು, ಚಪಾತಿ ರೋಟಿ ಇಲ್ಲಾಂದರೆ ರೈಸ್, ಓನ್ಲಿ 1 ಐಟಮ್ ಇರುತ್ತೆ. ಆದರೆ ಆಫೀಸಲ್ಲಿ ಎಲ್ಲ ರೀತಿಯ ವೆರೈಟಿ, ಅದು ಒಂದಿಷ್ಟ ಆಫೀಸಲ್ಲಿ ನನಗೆ ಚೆನ್ನಾಗಿರುತ್ತೆ ಊಟ ಎಲ್ಲ ನಮ್ಮ ಆಫೀಸಲ್ಲಿ. ಅದು ಆದ ತಕ್ಷಣ ಯಾರು ಹೇಳಿದ್ದು ನಿಮಗೆ ಐ ಟಿಯಲ್ಲಿ ಯಾರು ವಾಕಿಂಗ್ ಮಾಡಲ್ಲ, ಕೂತೆ ಕೆಲಸ ಮಾಡ್ತಾರಂತೆ? ನೋ, ರಾಂಗ್ ಇಟ್ ಈಸ್. ನಾವು ಎಲ್ಲರ ಥರ ಬಂದ್ವಿ. ಊಟ ಮಾಡಿದಾದ ತಕ್ಷಣ ಫ್ಲಿಪ್ಕಾರ್ಟ್ ಬಿಲ್ಡಿಂಗ್ ಹತ್ತಿರ ವಾಕಿಂಗ್ ಮಾಡೋಕ್ಕೆ ವಾಕ್ ಮಾಡ್ಕೊಂಡು ಫುಲ್ ಟೆಕ್ ಪಾರ್ಕ್ ಎಲ್ಲ ಸುತ್ತಾಕಿ ಬಳೆ ಹಾಕಿ ಏನಾಗಿದೆ ಅಂತ ನೋಡೋಣ. ಆಫೀಸಲ್ಲಿ ಬಂದರೆ ಕಾಫಿ ಮೂಡಾಯಿತು. ಸೊ ಬಂದು ಒಂದು ಕಾಫಿನ ತೊಗೊಂಡ್ಬಿಟ್ಟು ಕೆಫಿಟೇರಿಯಲ್ಲಿ ಒಂದು ಕಾಫಿನ ಕೂತ್ಕೊಂಡು ಕೆಲಸ ಮಾಡಿದ್ವಿ ಅನ್ನಷ್ಟರಲ್ಲೇ ಟೈಮು ಸಹ ಆಯಿತು. ಮತ್ತೆ ತಿರುಗಿ ಮನೆ ಕಡೆ ಹೋಗೋಣ, ಮಕ್ಕಳು ಹಸ್ಬೆಂಡ್ ಏನು ಮಾಡ್ತಾಯಿದ್ದಾರೆ ಅಂತ ಮನೆ ಕಡೆ ಬಂದ್ವಿ. ನೋಡೋಷ್ಟರಲ್ಲಿ ಮನೆಯೆಲ್ಲ ತುಂಬ ಹೊಲಸಾಗಿಬಿಟ್ಟಿತ್ತು. ಮನೆ ನೋಡಿದ್ರೇ ಗೊತ್ತಾಗ್ತಾಯಿತ್ತು ನಮ್ಮ ಹಸ್ಬೆಂಡ್ ನೋಡ್ಕೊಂಡಿದ್ದಾರಂತೆ. ಸೊ ಅದಕ್ಕೆ ಬಂದುಬಿಟ್ಟು ಮಾರ್ನಿಂಗ್ ಹಾಲೆಲ್ಲ ಕಾಯಿಸಿರಲಿಲ್ಲ ನಾನು. ಬಂದಮೇಲೆ ಫ್ರೆಶ್ ಅಪ್ ಆಗಿ ಹಾಲೆಲ್ಲ ಕಾಯಿಸಲಿಟ್ಟು ನನ್ನ ಮಕ್ಕಳು ವಾಟರ್ ಮೆಲನ್ ಬೇಕಂದರು. ಸೊ ಅವರಿಗೆ ವಾಟರ್ ಮೆಲನ್ ಕಟ್ ಮಾಡಿಕೊಂಡು ನಾನು ಅವ್ರ ಜೊತೆ ಕುಂತು ಒಂದು ಸ್ವಲ್ಪ ವಾಟರ್ ಮೆಲನ್ನ ಸವಿದು ಮತ್ತೆ ವರ್ಕ್ ಫಾರ್ ಅನ್ನೋ ಥರ ಮತ್ತೆ ವರ್ಕಲ್ಲಿ ಕೂತ್ಕೊಂಡೆ. ನೋಡೋತನ ಇಷ್ಟೊಂದು ಪಾತ್ರೆ ಬಿದ್ದಿತ್ತು. ನಾನು ತೊಳಿಲಿಲ್ಲ ಅಂದರೆ ಯಾರು ತೊಳಿತಾರೆ? ಸೊ ಅದನ್ನು ತೊಳೆದ್ಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಮತ್ತೆ ಹೋದೆ ನಾನು ಕಿಚನ್ಗೆ ಕುಕ್ ಮಾಡೋಕ್ಕೆ. ಸೊ ನನ್ನ ಮಗ ಅಂದ ಇನ್ನು ಮಿಡಲಲ್ಲಿ ಬಂದು ಹೋಮ್ವರ್ಕ್ ಮಾಡಿಸು ಅಂತ. ಸೊ ಅವನಿಗೆ 1/2 hour ಕೂತ್ಕೊಂಡು ಟೈಮ್ ಕೊಟ್ಟು ಅವ್ನ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟು ನೆಕ್ಸ್ಟ್ ನಾನು ಹೋದೆ ಕಿಚನಲ್ಲಿ. ನೋಡೋಣ ಏನಿದೆ ಏನಿಲ್ಲ. ನೋಡೋ ಅಷ್ಟರಲ್ಲಿ ಏನೂ ಇರಲಿಲ್ಲ. ಸೊ ನಾನು ಬಂದು ಆಲೂ ಸಬ್ಜಿ ಮಾಡಿಕೊಂಡು, ದೋಸೆ ಹಿಟ್ಟಿತ್ತು, ಸೊ ದೋಸೆನ ಹಾಕ್ಕೊಂಡು, ಸ್ವಲ್ಪ ರೈಸ್ ಇತ್ತು, ಅದನ್ನೇ ಫ್ರೈ ಮಾಡಿಕೊಂಡು ತಿಂದ್ವಿ. ಇದೇ ನೋಡಿ ನಮ್ಮದು ಬೆಂಗಳೂರು ಜೀವನ. ಟ್ರಾಫಿಕ್ಕಲ್ಲೇ ನನಗೆ 3-4 hours ಆಗುತ್ತೆ. ಇಷ್ಟೊಂದು ಟ್ರಾಫಿಕ್ ಬೆಂಗಳೂರಲ್ಲಿರುತ್ತೆ. ಅದೇ ಒಂದು ಬೇಜಾರು ಬೆಂಗಳೂರಲ್ಲಿರೋಕ್ಕೆ. ಹೊರಗಡೆ ಹೋಗೋಕ್ಕೂ ಅದು ಬೇಜಾರು. ಟ್ರಾಫಿಕ್ ಇರುತ್ತೆ, ಎಲ್ಲಿ ಹೋಗಬೇಕಪ್ಪ ಅಂತ. ಯಾಕಂದರೆ ಹಾಫ್ ಆಫ್ ದ ಡೇ ಟ್ರಾಫಿಕಲ್ಲೇ ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಟ್ರಾಫಿಕ್ ಕಂಪ್ಲೀಟ್ ಮಾಡಿ ಮನೆಗೆ ಬಂದು ನೋಡೋಷ್ಟರಲ್ಲಿ ಇಷ್ಟೊಂದೆಲ್ಲ ಕೆಲಸ ಪೆಂಡಿಂಗ್ ಇತ್ತು. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಮತ್ತೆ ನಾಳೆ ಸಿಗ್ತೀನಿ. ಗುಡ್ ನೈಟ್.